ಮಿಸ್ಟರ್ ಸ್ವರ್ಗದ ಬರೆಯಸಿ. First of all, I wish you all a very happy Independence Day, and I really proud to be citizen of that country, which is nuclear power of the whole world. ಇಂದು ನಿಮ್ಮೆಲ್ಲರ ಜೀವನದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡುವ ಅತ್ಯಮೂಲ್ಯವಾದ ದಿನ. ಕಾರಣ ಬ್ರಿಟಿಷರು ನಮ್ಮನ್ನು ಬಿಟ್ಟು ತೊಲಗಿದ ದಿನ ಈ ಸುದಿನ. ಪರಕಿರಿಯರ ಸಂಕೋಲೆಯನ್ನು ನನ್ನ ತಾಯಿ ಭಾರತ ಮಾತೆ ಕಿತ್ತೆಸೆದ ದಿನ ಈ ಪ್ರಮುಖ ದಿನ. ಆಕೆಯ ಮಡಿಲಲ್ಲಿ ಸ್ವತಂತ್ರವಾಗಿ ಉಸಿರಾಡಿದ ದಿನ ಈ ದಿನ. ಒಂದ ಎರಡ ಒಟ್ಟಾರೆ ಹೇಳಬೇಕಾದರೆ ಭಾರತೀಯರ ಮರುಜನ್ಮಕ್ಕೆ ಕಾರಣವಾದ ದಿನ ಈ ಆಗಸ್ಟ್ 15. ಒಂದು ಕಾಲದಲ್ಲಿ ಸಂಪದ್ಭರಿತವಾದ ಭಾರತದಲ್ಲಿ ಕೇವಲ ಸಾಮಾನು ವ್ಯಾಪಾರಕ್ಕೆ ಬಂದ ಬ್ರಿಟಿಷರು ನಮ್ಮ ನೆಲದಲ್ಲೇ ನೆಲೆಯೂರಿ ಅಷ್ಟೇ ಅಲ್ಲ, ನಮ್ಮ ನಡುವೆ ಬಿರುಕುಗಳನ್ನು ಉಂಟು ಮಾಡಿದರು. ದೇಶಕ್ಕೆ ಬಂದ ಹಲವಾರು ವಿದೇಶಿಗರಲ್ಲಿ ಈ ಕೆಂಪು ಮೂತಿಕೋತಿಗಳೇ ಸುಮಾರು 200 ವರ್ಷಗಳಷ್ಟು ಭಾರತ ಹಾಗೂ ಭಾರತೀಯರನ್ನು ದಾಸತ್ವಕ್ಕೆ ನೂಕಿತು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡುವ ಗಾಳಿ ನಮ್ಮದು, ಕುಡಿಯುವ ನೀರು ನಮ್ಮದು. ಅಷ್ಟೇ ಯಾಕೆ, ತಿನ್ನುವ ಆಹಾರ ಕೂಡ ನಮ್ಮದು. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾತ್ರ ಬ್ರಿಟಿಷರದ್ದು. ಸ್ನೇಹಿತರೆ, ಎಂತಹ ವಿಪರ್ಯಾಸ ನೋಡಿ. ಅಷ್ಟೈಶ್ವರ್ಯ ಭರಿತವಾದ ನನ್ನ ತಾಯಿ ಭಾರತಾಂಬೆಯು ತನ್ನ ಬೃಹತ್ ಸಾಮ್ರಾಜ್ಯದಲ್ಲಿಯೇ ತಾನೇ ಬಂದಿಯಾಗಿದ್ದಳು. ಆದರೂ ಧೈರ್ಯವಂತ, ಸಾಹಸವಂತ ಹಾಗೂ ಬುದ್ಧಿವಂತ ಮಕ್ಕಳ ಜನ್ಮದಾತಿಯಾಗಿದ್ದಳು. ವಿನಾಶಕಾಲ ವಿಪರೀತ ಬುದ್ಧಿಯ ಮತ್ತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಬ್ರಿಟಿಷರ ದಬ್ಬಾಳಿಕೆಯನ್ನು ಹತ್ತಿಕ್ಕಲು ಸುಮಾರು ವೀರಪುತ್ರರು ಮುಂದಾದರು. ಸ್ವತಂತ್ರ ಭಾರತದ ಕಿಚ್ಚು, ಸ್ವಾಭಿಮಾನ, ದೇಶಾಭಿಮಾನ, ಶಾಂತಿ, ಕ್ರಾಂತಿ ಎರಡು ಯೋಚನೆಗಳನ್ನು ಒಳಗೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದರು ಈ ನನ್ನ ಕನ್ನಡಾಂಬೆಯ ವೀರಪುತ್ರರು. ಬಾಲಗಂಗಾಧರ್ ತಿಲಕ್, ಬಾಪೂಜಿ, ನೇತಾಜಿ, ಶಾಸ್ತ್ರೀಜಿ, ಇನ್ನು 10 ಹಲವು ನಾಯಕರು ತಮ್ಮ ರಕ್ತವನ್ನು ಸಿಡಿಸಿ ಭಾರತ ಸ್ವತಂತ್ರಕ್ಕಾಗಿ ಹೋರಾಡಿದರು. ತಮ್ಮ ಜೀವನವನ್ನೇ ಭಾರತಾಂಬೆಯ ಸ್ವತಂತ್ರಕ್ಕಾಗಿ ಮುಡಿಪಿಟ್ಟರು. ಬಾಲಗಂಗಾಧರ್ ತಿಲಕರು, ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆಯದೇ ತಿರುತ್ತೇನೆ ಎಂದರೆ. ನೇತಾಜಿ ಸುಭಾಷ್ ಚಂದ್ರ ಬೋಸರು, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಎಂದರು. ಇನ್ನು ಬಾಪೂಜಿಯವರು ಸ್ವತಂತ್ರ ಚಳುವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಇಟ್ಟು ಭಾರತ ಸ್ವತಂತ್ರಕ್ಕಾಗಿ ಹೋರಾಡಿದರು ಈ ನನ್ನ ಕನ್ನಡಾಂಬೆ ವೀರಪುತ್ರರು. ಇನ್ನು 10 ಹಲವು ಮಹನೀಯರು ತೆರೆಮರೆಯ ಹಿಂದೆ ಹೋರಾಡಿ ಮುಂದಾಳುಗಳಿಗೆ ಸಹಾಯ ಹಸ್ತ ನೀಡಿದರು. ನಾನು ಇಂದು ಅವರೆಲ್ಲರ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಅವರ ಬಲಿದಾನದ, ತ್ಯಾಗದ, ಹೋರಾಟದ ಪ್ರತಿಫಲವಾಗಿಯೇ ಸದುಪಯೋಗವಾಗಬೇಕು. ಯಾವುದೇ ಜಾತಿ, ಕುಲ, ಮತ, ಧರ್ಮ ಎಂಬ ಭೇದ ಭಾವವಿರದೆ ಭ್ರಾತೃತ್ವದಿಂದ ಬಾಳಬೇಕು. ಅಂದಾಗ ಮಾತ್ರ ನಮ್ಮ ಹಾಗೂ ನಮ್ಮ ದೇಶದ ಏಳಿಗೆ ಸಾಧ್ಯ. ನನ್ನ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ಘೋಷಣೆಗಳು ಕೇವಲ ಘೋಷಣೆಗಳಾಗಿಯೇ ಉಳಿಯಬಾರದು. ನಮ್ಮ ಹಿರಿಯರು ಬಹು ಕಷ್ಟಪಟ್ಟು ಗಳಿಸಿಕೊಂಡ ಭಾರತ ಸ್ವತಂತ್ರ ಎಂಬ ಬಲೆ ಕಟ್ಟಲಾಗದ ವಿಶಾಲವಾದ ಈ ಮಣ್ಣಿನ ಋಣವನ್ನು ತೀರಿಸಲು ಸಹಭಾಗಿಗಳಾಗೋಣ.